ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಕರೆಕ್ಷನ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ 1% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 235 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನಲ್ಲಿ 808 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಈಗ 25,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. 25,000 ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ. ಸೊ 2 ದಿನಗಳ ಹಿಂದೆ 26,000 ಒಂದು ಕ್ರೂಷಲ್ ಸಪೋರ್ಟ್ ಅಂತ ನಾವು ಹೇಳಿದ್ವಿ. ಬಟ್ ಈಗ 1000 ಪಾಯಿಂಟ್ಗಳಷ್ಟು ಕರೆಕ್ಷನ್ ಎರಡೇ ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮಾರ್ಕೆಟ್ನಲ್ಲಿ ಸಾಕಷ್ಟು ವೊಲಟಾಲಿಟಿ ಕೂಡ ಕಾಣಿಸ್ತಿದೆ. ಇವತ್ತು ನಿಫ್ಟಿ ಓಪನಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ ಡೌನ್ ಸೈಡ್ ನಲ್ಲಿ ಓಪನ್ ಆಯಿತು. ಬಟ್ ಅದಾದ್ಮೇಲೆ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿತ್ತು. 25,500 ಅರೌಂಡ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ 25,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು. ಆ ಒಂದು ಲೆವೆಲ್ ಅನ್ನ ನಿಫ್ಟಿ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಲೆವೆಲ್ ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದಾಗ ಸ್ವಲ್ಪ ವೀಕ್ನೆಸ್ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಟೆನ್ಷನ್ ಏನಿದೆ ಅದಿನ್ನೂ ಕೂಡ ಕಂಟಿನ್ಯೂ ಆಗ್ತದೆ. ಹಾಗೆ ಕ್ರೂಡ್ ಆಯಿಲ್ ನ ಮೇಲೆ ಎಲ್ಲರ ಗಮನ ಇದೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದ್ದಾಗ ಎಲ್ಲರೂ ಕೂಡ ಮಾರ್ಕೆಟ್ ನಿಂದ ದುಡ್ಡನ್ನ ಆಚೆ ತೆಗಿತಾರೆ. ಅದನ್ನ ಕಮಾಡಿಟಿ ಅಥವಾ ಕ್ರೂಡ್ ಆಯಿಲ್ ನ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲರೂ ಅಂದಾಗ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇದರ ಜೊತೆಯಲ್ಲಿ ಚೀನಾ ಕೂಡ ಈಗ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸಾಕಷ್ಟು FIIsಗಳು ಚೈನೀಸ್ ಮಾರ್ಕೆಟ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಂದೇ ವಾರದಲ್ಲಿ $13 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಚೈನೀಸ್ ಮಾರ್ಕೆಟ್ಸ್ಗಳಲ್ಲಿ ಬಂದಿದೆ. ಸೊ ಅದರಿಂದ ಕೂಡ ಸ್ವಲ್ಪ ಹೊಡೆತ ಭಾರತದ ಮಾರ್ಕೆಟ್ಸ್ಗಳಿಗೆ ಬೀಳ್ತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇನ್ಫೋಸಿಸ್ನಲ್ಲಿ 1.5% ಅರೌಂಡ್ ಅಲ್ಲಿ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ ಟೆಕ್ ಮಹೀಂದ್ರ ವಿಪ್ರೋ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ಫೋಸಿಸ್, LTI, ಮೈಂಟ್ರಿ, HCL ಟೆಕ್ ಈ ಕಂಪನಿಗಳು ತಮ್ಮ ಸ್ಯಾಲರಿ ಹೈಕ್ ಸೈಕಲ್ ಅನ್ನ ಮುಂದಿನ ಕ್ವಾರ್ಟರ್ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದ್ರಿಂದ ಈ ಕ್ವಾರ್ಟರ್ನಲ್ಲಿ ಮಾರ್ಜಿನ್ ಅನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ ನಿಂದ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ನ್ಯಾಸ್ಡ್ಯಾಕ್ ಇಂಡೆಕ್ಸ್ ಕೂಡ ನಿನ್ನೆ ರಿಕವರ್ ಆಗಿತ್ತು. ಅದರ ಇಂಪ್ಯಾಕ್ಟ್ ಇಂಡಿಯನ್ IT ಸೆಕ್ಟರ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ONGC ಕೂಡ 1% ಗೇನ್ ಆಯಿತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ONGCಗೆ ಪಾಸಿಟಿವ್ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಿದ್ದಾಗ ONGC ಕೂಡ ಫಾಲ್ ಆಗ್ತಿತ್ತು. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ONGCಯಲ್ಲಿ ಕೂಡ ರಿಕವರಿ ನೋಡೋದಕ್ಕೆ ಸಿಗ್ತದೆ. HDFC ಲೈಫ್ ಕೂಡ 1% ಗೇನ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಆಟೋ ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಕ್ಕಿದೆ. M&M 3.5% ಕರೆಕ್ಟ್ ಆಯಿತು. ಹೀರೋ ಮೋಟೋಕಾರ್ಪ್ನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. M&M ಒಳ್ಳೆ ಒಂದು ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆ ಒಂದು ರೀಸನ್ ನಿಂದ ಸ್ಟಾಕ್ ಗೇನ್ ಆಗಿತ್ತು. ಈಗ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತದೆ. ಹಾಗೆ ಹೀರೋ ಮೋಟೋಕಾರ್ಪ್ ತುಂಬಾನೇ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಆ ಒಂದು ರೀಸನ್ ನಿಂದ ಬ್ರೋಕರೇಜ್ಗಳು ಕಾಷಿಯಸ್ ಅಪ್ರೋಚ್ ಅನ್ನು ತಗೋಬೇಕು ಅಂತ ಹೇಳಿದ್ರು. ಆದ್ರಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತದೆ. ಹಾಗೆ ನೆಸ್ಲೆ ಕೂಡ ಇವತ್ತು 3% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. BPCL, HPCL ಈ ಸ್ಟಾಕ್ಗಳಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ ಅಂದಾಗ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಅದು ನೆಗೆಟಿವ್ ಆಗಿರುತ್ತೆ. ಆದ್ರಿಂದ BPCL ಕರೆಕ್ಟ್ ಆಗ್ತದೆ. ಬಜಾಜ್ ಫಿನಾನ್ಸ್ ಅಲ್ಲಿ ಕೂಡ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬಜಾಜ್ ಫಿನಾನ್ಸ್ Q2 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಅಷ್ಟೊಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗೆ ಕಳೆದ 6 ಕ್ವಾರ್ಟರ್ಗಳಲ್ಲಿ ಅತಿ ಕಡಿಮೆ AUM ಗ್ರೋತ್ ಅನ್ನ ಬಜಾಜ್ ಫಿನಾನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ನ ಎಕ್ಸ್ಪೆಕ್ಟೇಷನ್ ಬಜಾಜ್ ಫಿನಾನ್ಸ್ ನ ಕಡೆಯಿಂದ ಇತ್ತು. ಬಟ್ ಆ ಒಂದು ಸ್ಟ್ರಾಂಗ್ ಅಪ್ಡೇಟ್ಸ್ ಬರ್ತಿಲ್ಲ. ಬಟ್ ಓವರ್ ಆಲ್ ಬಿಸ್ನೆಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಲೋನ್ ಗ್ರೋತ್ ಸ್ಟ್ರಾಂಗ್ ಆಗಿದೆ. ಡೆಪಾಸಿಟ್ಸ್ ಕೂಡ 21% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓವರ್ ಆಲ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಇದೆ. ಬಟ್ AUM ಗ್ರೋತ್ ಅಷ್ಟು ಸ್ಟ್ರಾಂಗ್ ಆಗಿ ಆಗದೇ ಇರೋ ಒಂದು ರೀಸನ್ ನಿಂದ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನ ಕಡಿಮೆ ಮಾಡಿದ್ದಾರೆ. ಸೊ ನೋಮುರಾ ಇಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟು 7,500 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಇನ್ನೂ ಕೂಡ ಬುಲಿಶ್ ಆಗಿ ಇದ್ದಾರೆ. ಓವರ್ ವೇಟ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 9,000 ಟಾರ್ಗೆಟ್ ಪ್ರೈಸ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ ಕೊಡ್ತಿದ್ದಾರೆ. ಸೊ ಬಜಾಜ್ ಫಿನಾನ್ಸ್ ಮುಂದಿನ 2 ವಾರಗಳಲ್ಲಿ ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ನೋಡಬೇಕಾಗುತ್ತೆ ಪ್ರಾಫಿಟ್ ಯಾವ ಒಂದು ರೇಂಜ್ ನಲ್ಲಿ ಬರುತ್ತೆ ಅಂತ. HDFC ಬ್ಯಾಂಕ್ ಸ್ಟಾಕ್ ಕೂಡ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಓವರ್ ಆಲ್ ಮಾರ್ಕೆಟ್ ಡೌನ್ ಆದ್ಮೇಲೆ HDFC ಬ್ಯಾಂಕ್ ಅಲ್ಲಿ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. HDFC ಬ್ಯಾಂಕ್ಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ನವೆಂಬರ್ ತಿಂಗಳಲ್ಲಿ $1.8 ಬಿಲಿಯನ್ ನ ಇನ್ಫ್ಲೋ ಎಕ್ಸ್ಪೆಕ್ಟೇಷನ್ HDFC ಬ್ಯಾಂಕ್ ಅಲ್ಲಿ ಇರುತ್ತೆ. ಇದಕ್ಕೆ ರೀಸನ್ MSCI ಇಂಡೆಕ್ಸ್ ನಲ್ಲಿ HDFC ಬ್ಯಾಂಕ್ ನ ವೇಟೇಜ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಇನ್ನು FII ಇನ್ವೆಸ್ಟ್ಮೆಂಟ್ ಗೆ ಸ್ಕೋಪ್ ಇದೆ. ಆದ್ರಿಂದ HDFC ಬ್ಯಾಂಕ್ ನಲ್ಲಿ ವೇಟೇಜ್ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ರೀಸೆಂಟ್ ಆಗಿ ಸೆಪ್ಟೆಂಬರ್ ನಲ್ಲಿ ಕೂಡ ರೀಬ್ಯಾಲೆನ್ಸಿಂಗ್ ಆಗಿತ್ತು. ಬಟ್ ಎಕ್ಸ್ಪೆಕ್ಟೇಷನ್ ನ ರೀತಿಯಲ್ಲಿ ರೀಬ್ಯಾಲೆನ್ಸ್ ಆಗಿರಲಿಲ್ಲ. ಆಗ HDFC ಬ್ಯಾಂಕ್ ಸ್ವಲ್ಪ ಕರೆಕ್ಟ್ ಆಗಿತ್ತು. ಸೊ ನವೆಂಬರ್ ತಿಂಗಳಲ್ಲಿ ಈ ಒಂದು ರೀಬ್ಯಾಲೆನ್ಸಿಂಗ್ ಆಗುತ್ತೆ.
ಆಗ ನಮಗೆ ಒಂದು ಕ್ಲಿಯರ್ ಫಿಗರ್ ಸಿಗುತ್ತೆ. ಬಟ್ ಈಗ ಬ್ರೋಕರೇಜ್ಗಳು ಇದರ ಬಗ್ಗೆ ಮಾತಾಡಿರೋದ್ರಿಂದ, ರಿಪೋರ್ಟನ್ನು ಕೊಟ್ಟಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮಾರ್ಕೆಟ್ ಕರೆಕ್ಟ್ ಆಗ್ತಿದೆ ಅಂದಾಗ ನಿಫ್ಟಿ ಆಗಿ ಸೆನ್ಸೆಕ್ಸಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರುವಂಥ ಸ್ಟಾಕ್ನಲ್ಲಿ ಕೂಡ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬ್ಯಾಂಕ್ ಆಫ್ ಬರೋಡಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಗಿನ ಸೆಷನ್ನಲ್ಲಿ 4-5% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 2% ಗೇನ್ನೊಂದಿಗೆ ಬ್ಯಾಂಕ್ ಆಫ್ ಬರೋಡಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ Q2 ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. ಸ್ಟ್ರಾಂಗ್ ಲೋನ್ ಗ್ರೋತ್, ಡೆಪಾಸಿಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಬ್ಯಾಂಕ್ನ ಬಿಸ್ನೆಸ್ ತುಂಬಾನೇ ಸ್ಟ್ರೆಂಥನ್ ಆಗ್ತಿರೋದು ಕಾಣಿಸ್ತಿದೆ. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿದೆ. ಓವರ್ ಆಲ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಮಾಡ್ತಿದ್ದಾರೆ. ಅದೇ ಒಂದು ರೀಸನ್ ಇಂದ ಸಿಟಿ ಬ್ರೋಕರೇಜ್ ಹೌಸ್ ಸ್ಟಾಕ್ ಅನ್ನ ಕವರ್ ಮಾಡಿ ₹300 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ 265 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದು ಈಕ್ವಲ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಕಳೆದ 2-3 ಕ್ವಾರ್ಟರ್ಗಳಿಂದ ಒಳ್ಳೆ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ. ಈ ಒಂದು ಕ್ವಾರ್ಟರ್ ನಲ್ಲಿ ಕೂಡ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ವರುಣ್ ಬೆವರೇಜಸ್ ಸ್ಟಾಕ್ ಪ್ರೈಸ್ನಲ್ಲಿ 1.5% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮೊನ್ನೆ ವರುಣ್ ಬೆವರೇಜಸ್ ಸ್ಟಾಕ್ ಅನ್ನ HSBC ಬ್ರೋಕರೇಜ್ ಕವರ್ ಮಾಡಿದ್ರು. ಅವರು ಕೂಡ ₹800 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. ಈಗ ಸಿಟಿ ಬ್ರೋಕರೇಜ್ ಹೌಸ್ ವರುಣ್ ಬೆವರೇಜಸ್ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಇವರು ಕೂಡ ₹800 ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಭಾರತದಲ್ಲಿ ಪೆಪ್ಸಿಕೋ ಬಿಸ್ನೆಸ್ ಅನ್ನ ವರುಣ್ ಬೆವರೇಜಸ್ ಹ್ಯಾಂಡಲ್ ಮಾಡ್ತಾರೆ. ಇವರ ಬೆವರೇಜಸ್ ಗಳಿಗೆ ಒಳ್ಳೆ ಒಂದು ಡಿಮ್ಯಾಂಡ್ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಗ್ರೋತ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಸಿಟಿ ವ್ಯೂ ಆಗಿರುತ್ತೆ. ಹಾಗೆ ಮುಂದಿನ 2-3 ವರ್ಷಗಳಲ್ಲಿ 23% CAGR ನೊಂದಿಗೆ ಕಂಪನಿಯ ಪ್ರಾಫಿಟ್ ಗ್ರೋ ಆಗುತ್ತೆ ಅಂತ ಸಿಟಿ ಬ್ರೋಕರೇಜ್ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಅದೇ ಒಂದು ರೀಸನ್ ಇಂದ ಅವರು ಟಾರ್ಗೆಟ್ ಅನ್ನು ಕೂಡ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಸೊ ಕಂಪನಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿತ್ತು. ಸಾಕಷ್ಟು ಬೋನಸ್ ಗಳನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಸ್ಟಾಕ್ ಪ್ರೈಸ್ ಗೇನ್ ಆದಾಗೆಲ್ಲ ಯಾವುದಾದ್ರೂ ಒಂದು ಕಾರ್ಪೊರೇಟ್ ಆಕ್ಷನ್ಸ್ ಅನ್ನ ವರುಣ್ ಬೆವರೇಜಸ್ ತರ್ತಿರ್ತಾರೆ. ಸೊ ಲಾಂಗ್ ಟರ್ಮ್ ನ ವ್ಯೂ ಇದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅನ್ನು ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ಸಾಕಷ್ಟು ಜನ IRFC ಸ್ಟಾಕ್ನ ಬಗ್ಗೆ ಕೇಳ್ತಿದ್ರಿ. ಸಾಕಷ್ಟು ಸ್ಟಾಕ್ ಕರೆಕ್ಟ್ ಆಗ್ತಿದೆ ಅಂತ. ನೀವು ಸ್ಟಾಕ್ನ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಬಹುದಾಗುತ್ತೆ. ಕಳೆದ 2 ವರ್ಷಗಳಿಂದ ಸ್ಟಾಕ್ ₹26 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಒಂದು ಸಡನ್ ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ನೀವು ಹೈಯರ್ ಲೆವೆಲ್ನಲ್ಲಿ ಸ್ಟಾಕ್ ಅನ್ನ ಬೈ ಮಾಡ್ಕೊಂಡಿದ್ದೀರಾ. ಸ್ಟಾಕ್ನಲ್ಲಿ ಈ ರೀತಿಯ ಒಂದು ಮೊಮೆಂಟಮ್ ಬಂದಾಗ ಪ್ರಾಫಿಟ್ ಬುಕಿಂಗ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಯಾರೆಲ್ಲ ಲೋವರ್ ಲೆವೆಲ್ಗಳಲ್ಲಿ ಶೇರ್ಗಳನ್ನು ಬೈ ಮಾಡ್ಕೊಂಡಿರ್ತಾರೆ ಅವರು ಸ್ಟಾಕ್ ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಪ್ರಾಫಿಟ್ಸ್ಗಳನ್ನು ತಗೋತಾರೆ. ಮತ್ತೆ ಲೋವರ್ ಲೆವೆಲ್ನಲ್ಲಿ ಎಂಟರ್ ಆಗೋಣ ಅಂತ ಹೈಯರ್ ಲೆವೆಲಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಿರುತ್ತೆ. ಹಾಗೆಯೇ ಯಾವುದೇ ರೀತಿಯ ನ್ಯೂಸ್ ಇಲ್ಲದೆ ಇರೋ ಒಂದು ರೀಸನ್ ಇಂದ ಸ್ಟಾಕ್ನಲ್ಲಿ ಹೆಚ್ಚಾಗಿ ಬೈಯಿಂಗ್ ಎಮರ್ಜ್ ಆಗ್ತಿಲ್ಲ. ಆದ್ರಿಂದ ಪ್ರೈಸ್ ಕರೆಕ್ಟ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ IRFC ಒಂದು ಲಾಂಗ್ ಟರ್ಮ್ ಬೆಟ್ ಆಗಿರುತ್ತೆ. ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರ ಅಂದ್ರೆ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಶೇರ್ಸ್ಗಳನ್ನು ಆಡ್ ಮಾಡ್ಕೊಳ್ತಾ ಹೋಗಿ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇಪ್ಯಾಕ್ ಡ್ಯೂರೇಬಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಕಂಪನಿ EMS ಬಿಸ್ನೆಸ್ಗೆ ಕೂಡ ಎಂಟರ್ ಆಗಬೇಕು ಅಂತ ಇದ್ದಾರೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಪ್ಯಾನಾಸೋನಿಕ್ ಇಂಡಿಯಾದ ಏರ್ ಕಂಡೀಷನರ್ ಪ್ರಾಡಕ್ಟ್ಸ್ಗಳಿಗೆ ಕಾಂಪೋನೆಂಟ್ಸ್ಗಳನ್ನು ಇಪ್ಯಾಕ್ ಡ್ಯೂರೇಬಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಇದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆಯೇ ಸ್ಟಾಕ್ ಪ್ರೈಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಕಳೆದ 1 ತಿಂಗಳಲ್ಲಿ ಸ್ಟಾಕ್ ಆಲ್ಮೋಸ್ಟ್ 60-70% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಲಿಸ್ಟ್ ಆದಾಗಿಂದ ಸ್ಟಾಕ್ ಈಗ ಡಬಲ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಈಗ ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಸ್ಟಾಕ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಸೊ ಸ್ಟಾಕ್ಸ್ ತುಂಬಾನೇ ಗೇನ್ ಆದಾಗ ಪಾಸಿಟಿವ್ ನ್ಯೂಸ್ ಬಂದರೂ ಕೂಡ ಪ್ರಾಫಿಟ್ ಬುಕಿಂಗ್ ಎಮರ್ಜ್ ಆಗೋದು ಕಾಣಿಸುತ್ತೆ. ಸೊ ರಿಲಯನ್ಸ್ ಪವರ್ನಲ್ಲಿ ಕಂಟಿನ್ಯೂಸ್ ಅಪರ್ ಸರ್ಕ್ಯೂಟ್ಗಳು ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಇವತ್ತು ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಆಪರೇಟರ್ಸ್ಗಳು ಎಕ್ಸಿಟ್ ಆಗ್ತಾರೆ ಅಂದಾಗ ಅವರು ದೊಡ್ಡ ಅಮೌಂಟ್ನಲ್ಲಿ ಶೇರ್ಗಳನ್ನು ಸೆಲ್ ಮಾಡ್ತಾರೆ. ಹಾಗೆ ಆಪರೇಟರ್ಸ್ಗಳು ಎಕ್ಸಿಟ್ ಆಗ್ತಾರೆ ಅಂದಾಗ ಅವರು ದೊಡ್ಡ ಅಮೌಂಟ್ನಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಆಗ ಆಟೋಮ್ಯಾಟಿಕಲಿ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇರ್ತೀನಿ, ಅಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿರುವಂಥ ಸ್ಟಾಕ್ಗಳಲ್ಲಿ ಆರ್ಡರ್ನ ಪ್ಲೇಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅಕಸ್ಮಾತ್ ನೀವು ಕಂಟಿನ್ಯೂಸ್ ಆಗಿ ಅಪರ್ ಸರ್ಕ್ಯೂಟ್ಸ್ ಬರ್ತಿದೆ ಅಂತ ಎಲ್ಲ ದಿನ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ತಾ ಹೋಗಿದ್ರೆ ಇವತ್ತಿನ ದಿನ ಆರ್ಡರ್ ಪ್ಲೇಸ್ ಆಗ್ತಿತ್ತು. ಯಾಕೆಂದ್ರೆ ಇವತ್ತು ಅಪರ್ ಸರ್ಕ್ಯೂಟ್ನಿಂದ ಸ್ಟಾಕ್ ಬ್ರೇಕ್ ಆಗಿದೆ. ಹೈಯರ್ ಲೆವೆಲ್ನಲ್ಲಿ ನೀವು ಆರ್ಡರ್ನ ಪ್ಲೇಸ್ ಮಾಡಿದಾಗ ಆ ಒಂದು ಆರ್ಡರ್ ಪ್ಲೇಸ್ ಆಗುತ್ತೆ. ಹಾಗೆ ಸಡನ್ ಆಗಿ ಸ್ಟಾಕ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಹೈಯರ್ ಲೆವೆಲ್ನಲ್ಲಿ ನೀವೇನು ಆರ್ಡರ್ನ ಪ್ಲೇಸ್ ಮಾಡಿರ್ತೀರಾ ಆ ಲೆವೆಲ್ನಿಂದ ಈಗ ಸ್ಟಾಕ್ 5% ಕರೆಕ್ಟ್ ಆಗಿದೆ. ಆಲ್ರೆಡಿ ನಿಮಗೆ 5% ಲಾಸ್ ಆಗಿರುತ್ತೆ. ಸೊ ಈ ಒಂದು ಲೋವರ್ ಸರ್ಕ್ಯೂಟ್ ಇದೇ ರೀತಿಯಲ್ಲಿ 3-4 ಟ್ರೇಡಿಂಗ್ ಸೆಷನ್ ಕಂಟಿನ್ಯೂ ಆದರೂ ಕೂಡ 20% ಇನ್ವೆಸ್ಟ್ಮೆಂಟ್ನ ಮೇಲೆ ನಿಮಗೆ ಲಾಸ್ ಆಗುತ್ತೆ. ಆದ್ರಿಂದ ಈ ರೀತಿಯ ಸ್ಟಾಕ್ಗಳಿಂದ ದೂರ ಇರೋದು ಒಳ್ಳೆಯದು. ಕಂಪನಿ ತಮ್ಮ ಬಿಸ್ನೆಸ್ ಅನ್ನ ರಿವೈವ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಖಂಡಿತವಾಗ್ಲೂ ಈ ರೀತಿಯ ಸ್ಟಾಕ್ಗಳಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಬಿಸ್ನೆಸ್ ರಿವೈವ್ ಆಗ್ಬೋದು, ಬಟ್ ಆಪರೇಟರ್ಸ್ಗಳು ಆಕ್ಟಿವ್ ಆಗಿ ಇರ್ತಾರೆ. ಅವರು ಸ್ಟಾಕ್ ಪ್ರೈಸ್ ಅನ್ನ ತುಂಬಾ ಮೇಲಕ್ಕೆ ತಗೊಂಡು ಹೋಗ್ತಾರೆ. ಅದಾದ್ಮೇಲೆ ಸಡನ್ ಕರೆಕ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಲಯನ್ಸ್ ಪವರ್ ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಅನ್ನ ಹೊಂದಿದ್ರು. ಈಗ FCCBs
ಅಂದರೆ ಫಾರಿನ್ ಕರೆನ್ಸಿ ಕನ್ವರ್ಟೇಬಲ್ ಬಾಂಡ್ನ ಮೂಲಕ ಫಂಡ್ ರೈಸಿಂಗನ್ನು ಮಾಡಬೇಕು ಅಂತ ಇದ್ದಾರೆ. ಸೊ 4200 ಕೋಟಿಯಷ್ಟು ಫಂಡ್ ರೈಸಿಂಗ್ನ ಪ್ಲಾನ್ ಇದೆ. ಬಟ್ ಈ ಒಂದು ಫಂಡ್ ರೈಸಿಂಗ್ನಲ್ಲಿ ಏನು ಬಾಂಡ್ಸ್ಗಳನ್ನು ಇಶ್ಯೂ ಮಾಡ್ತಾರೆ ಅದಕ್ಕೆ 5% ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇದು ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಆಗಿರುತ್ತೆ. ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ರಿಲಯನ್ಸ್ ಪವರ್ಗೆ ಇದೆ, ಬಟ್ ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಬ್ಯಾಂಕ್ಗಳಲ್ಲೇ ಇದಕ್ಕಿಂತ ಒಳ್ಳೆ ಒಂದು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಸೊ ನೋಡಬೇಕಾಗುತ್ತೆ ಈ ಒಂದು ಫಂಡ್ ರೈಸಿಂಗ್ ಪ್ಲಾನ್ನಲ್ಲಿ ರಿಲಯನ್ಸ್ ಪವರ್ ಎಷ್ಟು ಫಂಡ್ಸನ್ನು ಜನರೇಟ್ ಮಾಡ್ತಾರೆ ಅಂತ. ಹಾಗೆ ಈ FCCBs ಏನಿದೆ ಕನ್ವರ್ಟೇಬಲ್ ಆಗಿರುತ್ತೆ. ಸೊ ಇನ್ವೆಸ್ಟರ್ಸ್ಗಳು ಯಾವಾಗ ಬೇಕಾದರೂ ಇದನ್ನು ಈಕ್ವಿಟಿಗೆ ಕನ್ವರ್ಟ್ ಮಾಡ್ಕೋಬೋದಾಗುತ್ತೆ. ಡಿಫ್ಯೂಷನ್ ಇಂಜಿನಿಯರ್ಸ್ನ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. 15% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ ಫಿಕ್ಸ್ ಮಾಡಿದಂಥ ಪ್ರೈಸ್ ₹168 ಆಗಿತ್ತು. 193ರ ಪ್ರೈಸ್ನಲ್ಲಿ ಡಿಫ್ಯೂಷನ್ ಇಂಜಿನಿಯರ್ಸ್ ಲಿಸ್ಟ್ ಆಗಿದೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ಬಂದಿಲ್ಲ, ಬಟ್ ಸ್ಟಿಲ್ ಪಾಸಿಟಿವ್ ಆಗಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೂ ಕೂಡ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಅವೆನ್ಯೂ ಸೂಪರ್ ಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ 4.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ಶೇರ್ ಮಾಡಿರುವಂಥ ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. ಕಂಪನಿಯ ರೆವೆನ್ಯೂಸ್ ಇಯರ್ ಆನ್ ಇಯರ್ 14% ಇನ್ಕ್ರೀಸ್ ಆಗ್ತದೆ. ಬಟ್ ನೆಟ್ ಸ್ಟೋರ್ ಅಡಿಷನ್ ಏನಿದೆ 6 ಸ್ಟೋರ್ಗಳ ಅಡಿಷನ್ ಆಗಿದೆ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 45ರಿಂದ 60 ಸ್ಟೋರ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಸ್ಟೋರ್ ಅಡಿಷನ್ ಡಿಸಪಾಯಿಂಟ್ ಮಾಡಿದೆ. ಹಾಗೆ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಬ್ರೋಕರೇಜ್ಗಳ ಕಡೆಯಿಂದ ಇತ್ತು. ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಸೆಲ್ ಕಾಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ 4000 ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ಗಳು ಕೂಡ ನೋಡೋದಕ್ಕೆ ಸಿಗ್ತದೆ. ಅದೇ ರೀಸನ್ ಇಂದ ಸ್ಟಾಕ್ ಇವತ್ತು ಕರೆಕ್ಟ್ ಆಗಿದೆ. ಸೊ ಇದು ಜಸ್ಟ್ ಬಿಸ್ನೆಸ್ ಅಪ್ಡೇಟ್ ಆಗಿರುತ್ತೆ. ಕಂಪನಿ ಕಂಪ್ಲೀಟ್ ರಿಸಲ್ಟ್ ಅನ್ನ ಮುಂದಿನ ವಾರದಲ್ಲಿ ಡಿಕ್ಲೇರ್ ಮಾಡ್ತಾರೆ. ಇವತ್ತಿನ FIDA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. 9896 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIS ಕಡೆಯಿಂದ ಬಂದಿದೆ. DIIs 8905 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ.